ಉದ್ದೇಶ ಏನಾಗಿರ್ಬೇಕು ಅಂದ್ರೆ ಏನು ಗರಿಗಳು ಬರ್ತಾವಲ್ಲ ಅವು ಒಂದಕ್ಕೊಂದು ಟಚ್ ಆಗಬಾರ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಅಳಿಲು ಮತ್ತೆ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಫೀಲ್ಡಲ್ಲಿ. ಈಗ ಹತ್ರಕ್ಕೆ ಜಾಯಿಂಟ್ ಆಗಂಗೆ ಮಾಡಿಬಿಟ್ರೆ ಮಾಡ್ಕೊಂಡು ಎಲ್ಲದನ್ನು ಡ್ಯಾಮೇಜ್ ಮಾಡುತ್ತೆ. ಅದೊಂದು ಉದ್ದೇಶಕ್ಕೆ ನಾವು ಆಮೇಲೆ ಬೇರು ಹೆಂಗೆ ಅಂದರೆ ನೀವು ಅಲ್ಲಿ ಗಿಡ ನಾಟಿ ಮಾಡಿದರೆ ಅನ್ಕೋಬೋದು 5 ಮೀಟ್ರು 6 ಮೀಟ್ರ್ ತನಕ ಬೇರು ಬರುತ್ತೆ. ಸೊ ಇದು ಒಂದಕ್ಕೊಂದು ಬೇರುಗಳು ಟಚ್ ಆಗಬಾರ್ದು. ನೀವು ಟಚ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ನೀರು ಮತ್ತು ಗೊಬ್ಬರ ಎಲ್ಲ ಕೊಡ್ತಿರಲ್ಲ ಅದು ಕಾಂಪಿಟೇಷನ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ ಪ್ಲ್ಯಾಂಟಿಂಗ್. ಆಮೇಲೆ ಇದು ಗಿಡ್ಡ ತಳಿಗೆ ಹೇಳಿದೆ, ಹೈಬ್ರಿಡ್ ತಳಿಗೂ 7.5 ಮೀಟ್ರ್ ಅಷ್ಟು ಅಂತರ ಕೊಟ್ಟು ಪ್ಲ್ಯಾಂಟಿಂಗ್ ಮಾಡ್ತಾರೆ. ಸೊ ಪ್ಲ್ಯಾಂಟಿಂಗ್ ಮಾಡ್ಬೇಕಾದ್ರೆ ಹಂಗೆ ಮೇಲ್ಮೇಲೆ ಇಡೋದಲ್ಲ ಗಿಡನ, ಇದು ಬಹುವರ್ಷಕ್ಕೆ ಆಗಿರೋದ್ರಿಂದ 1 ಮೀಟ್ರ್ ಆಳದಷ್ಟು ಗುಂಡಿ ತೆಗಿಬೇಕು. 1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ, 1 ಮೀಟ್ರ್ ಆಳ ಗುಂಡಿ ತೆಗೆದ್ಬಿಟ್ಟು ನಿಮ್ಮ ಫಲವತ್ತತೆ ಮಣ್ಣು ಫಲವತ್ತತೆ ಆಗಿತ್ತು ಅಂದರೆ ತೊಂದರೆ ಇಲ್ಲ ಅಂತಂದ್ರೂ ನೀವು ಕನಿಷ್ಠ 20 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆಮೇಲೆ ಅದನ್ನು ಮಿಶ್ರಣ ಇದು ಬಯೋ ಏಜೆಂಟ್ಸ್ ಟ್ರೈಕೋಡರ್ಮ ಮಾದರಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಒಳ್ಳೆಯದು. ಆಮೇಲೆ ಶಿಫಾರಸ್ ಮಾಡಿರೋ ಗೊಬ್ಬರನ ನೀವು ಹಾಕ್ಬೇಕಾಗುತ್ತೆ, ಆಯಿತಾ. ಸೊ ಹಾಕ್ಬಿಟ್ಟು ಏನು ಕ್ಲೀನಾಗಿ ಮೇಲ್ಮರಳಿಂದ ಮುಚ್ಚಿಬಿಟ್ಟು ಆ ಸಸಿಗಳು ತರಬೇಕಾದ್ರೆ ನೀವು ಆದಷ್ಟು ಗೌರ್ಮೆಂಟ್ ರೆಕಗ್ನೈಸ್ಡ್ ನರ್ಸರಿಗಳಿಂದನೇ ತರಬೇಕು. ಯಾಕಂದ್ರೆ ನೀವು ಅಲ್ಲಿ ತೋರಿಸ್ತಾರೆ ರೋಡ್ ಸೈಡಲ್ಲೆಲ್ಲ ಮಾಡ್ತಾ ಇರ್ತಾರೆ, ನೋಡಕ್ಕೆ ದಪ್ಪನಾಗಿರ್ತಾವೆ. ನಿಮ್ಗೆ ಗೊತ್ತಿರಲ್ಲ ಅದು ಎಷ್ಟು ಸಸಿಗೆ ಎಷ್ಟು ಏಜ್ ಆಗಿರುತ್ತೆ. ನೀವು ದಪ್ಪಕ್ಕೆ ಡುಮ್ಗಿರೋದು ಆಯ್ಕೆ ಮಾಡ್ಕೊಂಡ್ ಬರ್ತಾರೆ. ಅವ್ರಿಗೆ 2 ವರ್ಷ 3 ವರ್ಷ ಆಗಿರ್ತಾರೆ. ಕಡಿಮೆ ಅಂದರೆ ಮಿನಿಮಮ್ ಅಂದರೆ 1 ವರ್ಷದಿಂದ 1.5 ವರ್ಷ ಆಗಿರ್ಬೇಕು ಆ ಸಸಿಗೆ. ಅಂಥ ಸಸಿಗಳನ್ನ ಅದು ಕ್ಲೀನಾಗಿ ಎಲೆಗಳನ್ನ ಬಿಟ್ಟಿರಬೇಕು, ಹಸಿರಾಗಿರ್ಬೇಕು, ಅದ್ರ ಕಾಂಡ ದಪ್ಪನಾಗ 10 ಸೆಂಟಿಮೀಟರ್ ಅಷ್ಟು ದಪ್ಪ ಆಗಿರ್ಬೇಕು. ಇವೆಲ್ಲ ಗುಣಗಳು ನೋಡಿಕೊಂಡು ಆಮೇಲೆ ಬೇರುಗಳು ಆದಷ್ಟು ಡ್ಯಾಮೇಜ್ ಆಗಿರಬಾರ್ದು. ಸೊ ಅವನ್ನೆಲ್ಲ ನೋಡಿಕೊಂಡು ಆ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡ್ಬಂದು ನೀವು ಪ್ಲ್ಯಾಂಟಿಂಗ್ ಮಾಡ್ತೀವಿ. ಸೊ ಪ್ಲ್ಯಾಂಟಿಂಗ್ ಮಾಡೋ ಸೂಕ್ತವಾದ ಕಾಲ ಯಾವಾಗಪ್ಪ ಅಂದರೆ ಮೇ ಜೂನಲ್ಲಿ ಪ್ಲ್ಯಾಂಟಿಂಗ್ ಮಾಡಬೇಕು. ಯಾಕೆಂದರೆ ಅವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ನೀವು ಒಂದ್ಸಲ ಪ್ಲ್ಯಾಂಟ್ ಮಾಡಿದ್ರೆ ನೀವು ನೀರು ಹಾಕೋದು ಮತ್ತು ಖರ್ಚು ಕಡಿಮೆ ಇರಬೇಕು ಮತ್ತು ಮೇಂಟೆನೆನ್ಸ್ ಕಡಿಮೆ ಇರಬೇಕು ಅಂತ ಇದನ್ನು ಆ ಟೈಮ್ ನೋಡಿಕೊಂಡು ಈಗ ಜೂನಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ರೆ ನಿಮಗೆ 6 ತಿಂಗಳು ನೀವು ನೀರು ಹಾಯಿಸೋದೆಲ್ಲ ತಪ್ಪುತ್ತೆ. ಆಮೇಲೆ ಅತ್ಲಾಗ ಒಂದು 6 ತಿಂಗಳು ನೀವು ಮೇಂಟೈನ್ ಮಾಡಿಬಿಟ್ರೆ ಅಂದರೆ ಅದು ಹತ್ಕೊಂಡ್ಬಿಡುತ್ತೆ. ಸೊ ಕಡಿಮೆ ಅಂದರೆ ಅಷ್ಟು ಮೇಂಟೆನೆನ್ಸ್ ಇರುತ್ತೆ. ಸೊ ಗಿಡ ನಾಟಿ ಮಾಡ್ತೀರಾ, ಅದಕ್ಕೆ ಫಸ್ಟಿಗೆ ಏನಪ್ಪ ಅಂದರೆ ಗಿಡ ನಾಟಿ ಮಾಡಿದಾಗ ಅದು ಗಾಳಿ ಬಂದಾಗ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಧಾರ ಸ್ತಂಭ ಪೋಲು ಅಥವಾ ಕಲ್ಲು ಅದೇನಾದ್ರು ಕಟ್ಟಬೇಕು 1-2 ವರ್ಷದ ತನಕ. ಸೊ ಅದು ಗಿಡ ಬೆಳವಣಿಗೆ ಆದಮೇಲೆ ನಿಮಗೆ ಏನು ತೊಂದರೆ ಇಲ್ಲ. ಸೊ ಗಿಡ ಆಮೇಲೆ ನೀವು ಈ ಗಿಡ ನಾಟಿ ಮಾಡಾದ್ಮೇಲೆ ಸೊ ಅದ್ರ ತಕ್ಕಂತೆ ನಿಮ್ಮ ಏರಿಯಾಗೆ ಎಷ್ಟೆಷ್ಟು ಬೇಕಾಗುತ್ತೆ ಅದ್ರ ಸ್ಪೇಸಿಂಗ್ ಅಂದರೆ ಎಷ್ಟು ಏರಿಯಾ ತಗೊಂತೀರ ಆ ಸ್ಪೇಸಿಂಗ್ ಅಂತೆ ನೀವು ಗಿಡಗಳು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ನಿಮಗೆ ಖರ್ಚು ಬರೋದು ಏನಪ್ಪ ಅಂದರೆ ಇಲ್ಲಿ ಫಸ್ಟಿಗೆ ಪ್ಲ್ಯಾಂಟಿಂಗ್ ಮಾಡ್ಬೇಕಾದ್ರೆ ಗುಂಡಿ ತೆಗೆದ್ಬಿಟ್ಟು ಗಿಡಗಳು ತರ್ತೀರಿ ನೋಡ್ರಿ, ಸಸಿಗಳು ತರೋದಕ್ಕೆ ನಿಮಗೆ ಖರ್ಚು ಒಂದಿರುತ್ತೆ. ಆಮೇಲೆ ಮಾಮೂಲಿ ಗೊಬ್ಬರದ್ದು ಎಷ್ಟು ಇರುತ್ತೆ ಅದನ್ನು ನೀವು ಹಾಕ್ಬೇಕಾಗುತ್ತೆ. ಸೊ ಇಷ್ಟು ಮಾಡ್ತೀರಾ. ಸೊ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇಮಿಡಿಯೇಟಾಗಿ ಫಸಲು ಸ್ಟಾರ್ಟ್ ಆಗಲ್ಲ. 5 ವರ್ಷದ ತನಕ ನೀವು ಫಸಲು ಇದು ಬಾಳೆ ಹೊಡೆಯೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಅಲ್ಲಿ ಗಂಟ ನೀವು ಏನು ನಿಮ್ಮದು ನೀರು ಬೋರಿಂದು ನೀರಾವರಿ ಇತ್ತು ಅಂದರೆ ತೊಂದರೆ ಇಲ್ಲ. ನೀರಾವರಿ ಇಲ್ಲ ಅಂತಂದರೆ ನೀರಿನ ಅವಾಗ ಹೆಂಗೆ ಫೆಸಿಲಿಟೀಸ್ ಮೇಲೆ ನೀವು ಅಲ್ಪಾವಧಿ ಬೆಳೆಗಳನ್ನ ಬೆಳ್ಕೊಬೋದು. ಈಗ ಇಲ್ಲಿ ಹೆಂಗೆ ನೆರಳು ಬಂದಿದೆಯಲ್ಲ 5 ವರ್ಷದ ಗಿಡ ನಾಟಿ ಮಾಡಿದಾಗ ನಿಮ್ಗೆ ನೆರಳಿರಲ್ಲ. ಸೊ ಬರೀ ಸಸಿ ಹಿಂಗೆ ಉದ್ದಗಿರುತ್ತೆ, ಬೇಗ ಜಾಗ ಎಲ್ಲ ಇರುತ್ತೆ. ರಾಗಿನ ಅಥವಾ ಜೋಳನ ಅಥವಾ ಅಲ್ಪಾವಧಿ ದ್ವಿದಳ ಧಾನ್ಯ ಬೆಳೆಗಳನ್ನೆಲ್ಲ ನೀವು ಬೆಳ್ಕೋಬೋದು 5 ವರ್ಷದ ತನಕ, ಏನು ಪ್ರಾಬ್ಲಮ್ ಇಲ್ಲ. ಸೊ 5 ವರ್ಷ ಆದ್ಮೇಲೆ ನಂತರ ಏನಾಗುತ್ತೆ ಇದು ಅವೆಲ್ಲ ಬರುತ್ತೆ. ಆಮೇಲೆ ಅವಾಗ ನೆರಳಿರೋಂಥ ಮರಗಳು, ನೆರಳು ಬೇಕಾಗಿರೋಂಥ ಗಿಡಗಳನ್ನ ದೀರ್ಘಾವಧಿ ಬೆಳೆಗಳನ್ನ ಬೆಳ್ಕೋಬೇಕು. ಈಗ ಇದು ಕಾಳುಮೆಣಸು ಈ ಥರ ಕಾಂಡ ಬಂದಿತ್ತು ಅಂದರೆ ನೀವು ಕಾಳುಮೆಣಸು ಬೆಳ್ಕೋಬೋದು, ವಿಳ್ಯದೆಲೆ ಬೆಳ್ಕೋಬೋದು, ಮತ್ತು ಕಾಫಿ ಬೆಳ್ಕೋಬೋದು, ಮತ್ತು ಗೋಡಂಬಿ ಬೆಳ್ಕೋಬೋದು. ಗೋಡಂಬಿ ಇಲ್ಲ, ಇದು ಯಾವುದು ಏಲಕ್ಕಿ. ಆಮೇಲೆ ಬಹಳ ವರ್ಷದ ಬೆಳೆಗಳು ಸಾಂಬಾರು ಬೆಳೆಗಳಾದಂತಹ ಇದು ಯಾವುದಾದ್ರು ಜಾಯಿಕಾಯಿ ಮತ್ತು ಲವಂಗ ಮತ್ತು ಚಕ್ಕೆ ಗಿಡ ಇಂಥವನ್ನೆಲ್ಲ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಅದನ್ನು ಸ್ಪೇಸ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ಗಿಡ ಹಾಕಿದ್ಮೇಲೆ ಶಿಫಾರಸ್ನಂತೆ ಗೊಬ್ಬರ ಕೊಡ್ಬೇಕು ನೀವು. ಈಗ ಹೆಂಗೆ ಮೊದಲು 1 ವರ್ಷಕ್ಕೆ ಎಷ್ಟು ರೆಕಮೆಂಡೆಡ್ ಡೋಸ್ ಇರುತ್ತಲ್ಲ 2ನೇ ವರ್ಷಕ್ಕೆ ಅದ್ರ ಸ್ವಲ್ಪ ಹೆಚ್ಚಬೇಕಾಗುತ್ತೆ. 3ನೇ ಪ್ರಮಾಣ ಹಂಗೆ 3ನೇ ವರ್ಷಕ್ಕೆ 5ನೇ ವರ್ಷಕ್ಕೆ. ಸೊ 5 ವರ್ಷ ಆದ ನಂತರ ನಿಮಗೆ ಶಿಫಾರಸ್ ಮಾಡಿರೋಂಥ ಫುಲ್ ಪ್ರಮಾಣದ ಡೋಸ್ನ ನೀವು ಕೊಡಬೇಕಾಗುತ್ತೆ. ಸೊ ಗೊಬ್ಬರ ಕೊಡ್ಬೇಕಾದ್ರೆ ಒಂದು ಮುಖ್ಯ, ನಾವೇನು ಗೊಬ್ಬರ ಕೊಡ್ರಿ ಅಂತೀರಿ ನೀವು ಕೊಡ್ತೀರಾ,
ತಗೊಂಡೋಗಿ ಅಲ್ಲಿ ಬಡ್ಡೆಗೆ ಹಾಕ್ಬಿಡ್ತೀರ. ಸೊ ಬಡ್ಡೆಗೆ ಹಾಕಿದ್ರೆ ಬಡ್ಡೆಯಲ್ಲಿ ಏನೂ ಬೇರೆ ಇರಲ್ಲ. ಸೊ 50 ಸೆಂಟಿಮೀಟ್ರ್ ಬಿಟ್ಬಿಟ್ಟು, ಬಡ್ಡೆಯಿಂದ 50 ಸೆಂಟಿಮೀಟ್ರ್ ಬಿಟ್ಬಿಟ್ಟು ನೀವು ಗೊಬ್ಬರ ಹಾಕ್ಬೇಕು. ಹಂಗೆ ಗಿಡ ಹೆಂಗೆ ದೊಡ್ಡದಾಗ್ತಾ ಆದಮೇಲೆ 5 ವರ್ಷ ಆದಮೇಲೆ ನಿಮ್ದು ಏನು ಕನಿಷ್ಠ 3 ಮೀಟ್ರ್ ದೂರದಲ್ಲಿ ಸುತ್ತಲೂ ಅರ್ಧ ಅಡಿಯಷ್ಟು ತೆಗೆದುಬಿಟ್ಟು ನೀವು ಗೊಬ್ಬರನ ಹಾಕ್ಬೇಕು. ಸೊ ಇದು ಗೊಬ್ಬರ ಹಾಕ್ಬಿಟ್ಟು ನೀವು DAP, ಅದು ಯೂರಿಯಾ, SSP ಯಾವ್ದಾರು ಹಾಕ್ಬೋದು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಗೊಬ್ಬರ ಹಾಕ್ಬೇಕಾಗುತ್ತೆ. ಸೊ ನೀರಿಗೆ ಬಂದರೆ ಈ ಗೊಬ್ಬರನ ಕೊಡ್ತೀವಿ. ನೀರು ಬಂದರೆ ನೀರು ಭಾಳ ಇಂಪಾರ್ಟೆಂಟು. ಸೊ ಹೆಂಗೆ ಗಿಡ ಬೆಳವಣಿಗೆ ಆಗ್ತಾ ಹೋಗುತ್ತಲ್ಲ, ಫಸ್ಟಿಗೆ ಕಡಿಮೆ ನೀರು ಬೇಕಾಗುತ್ತೆ. 20 ಲೀಟ್ರು 4 ದಿವಸಕ್ಕೆ ಒಂದ್ಸಲ ಬೇಕಾಗುತ್ತೆ. ಗಿಡ ದೊಡ್ಡದಾದಂಗೆ ಕನಿಷ್ಠ 100 ಲೀಟ್ರು ಒಂದು ದಿನಕ್ಕೆ ಗಿಡಕ್ಕೆ ನೀರು ಬೇಕಾಗುತ್ತೆ. ಒಂದು ಗಿಡಕ್ಕೆ ನಾನು ಹೇಳಿದ್ದೆ 100 ಲೀಟ್ರ್. ನಮ್ಮ ಎಷ್ಟು ಗಿಡ ಇರ್ತವೆ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಷ್ಟು ಪ್ರಮಾಣದ ನೀರು ಕೊಡಬೇಕಾಗುತ್ತೆ. ಓಕೆ. ಸೊ ನೀರು ಕೊಡಬೇಕಂದ್ರೆ ನಿಮ್ಮದು ಬೋರ್ ಹೆಂಗಿರುತ್ತೆ ಅಥವಾ ನೀರಾವರಿ ಸೋರ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇಲ್ಲೆಲ್ಲ ಡ್ರಿಪ್ ಮಾಡಿದ್ದಾರೆ ಅಂದರೆ ನಿಮಗೆ ನೀರು ಏನು ಕಡಿಮೆ ಬೇಕು, ನೀರು ಕಡಿಮೆ ಪೋಲಾಗುತ್ತೆ. ಮತ್ತು ಯಾವ ಬೇಕಾದ್ರೂ ಇರಿಗೇಷನ್ ಮಾಡ್ಕೋಬೋದು. ಮತ್ತು ಲೇಬರು ಕಡಿಮೆ ಖರ್ಚಿನಲ್ಲಿ ಆಗುತ್ತೆ. ಸೊ ಎಲ್ಲ ನೋಡಿಕೊಂಡು ನೀವು ಡ್ರಿಪ್ಪು ಮಾಡಬೇಕಾಗುತ್ತೆ. ಸೊ ಆಮೇಲೆ ಇಲ್ಲಿ ತೇವಾಂಶ ಇರೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಒತ್ತೆ ಮಾಡಿದ್ದಾರೆ. ಸೊ ಇಲ್ಲೇ ಗರಿಗಳು ಬೀಳ ಅಂಥದ್ದು ಅಥವಾ ಯಾವುದು ಇಲ್ಲ ಅಂದರೆ ಬೇರೆ ಕಡೆಯಿಂದ ಆರ್ಗ್ಯಾನಿಕ್ ಮಲ್ಚು ಅಥವಾ ಪ್ಲಾಸ್ಟಿಕ್ ಮಲ್ಚು ಆ ಥರ ಮಾಡಿಬಿಟ್ಟು ನೀವು ಏನಂದರೆ ತೇವಾಂಶನ ಮೇಂಟೈನ್ ಮಾಡಬೇಕು. ಸೊ ಎಷ್ಟು ತೇವಾಂಶ ಮೇಂಟೈನ್ ಮಾಡ್ತಿರಲ್ಲ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ನೀವು ಫಸಲನ್ನ ನೋಡ್ಬೋದು. ಈಗ ಚೆನ್ನಾಗಿ ಕೆಲಸ ತೆಳಗ್ ಮಾಡಿದ್ರೆ ಆಮೇಲೆ ಮೇಲ್ ನೋಡೋಕ್ಕೆ ಖುಷಿ ಆಗುತ್ತೆ. ನೀವು ಬರೀ ಮೇಲ್ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಕೆಳಗಡೆ ಕೆಲಸ ಆಗಲ್ಲ. ಸೊ ಆಮೇಲೆ ಇದೊಂದು ಏನಪ್ಪ ಅಂದರೆ ಇಲ್ಲಿ ನಮಗೆ 24x7 ಅಂದರೆ ವರ್ಷದ ವಿಡಿಯೋನು ಕೆಲಸ ಇರುತ್ತೆ. ಇಲ್ಲಿ ಒಂದಲ್ಲ ಒಂದು ಕೆಲಸ ಇರುತ್ತೆ. ನೀವು ಅಂದ್ಕೋಬೋದು ಏನು ಇಲ್ಲ ಇಲ್ಲಿ ಕೆಲಸ ಅಂತ ಹೇಳಿ. ಇದು ಆಫೀಸ್ ಕೆಲಸ ಹಂಗಲ್ಲ. ಒಂದಲ್ಲ ಒಂದು ಗರಿ ಬಿದ್ದಿರುತ್ತೆ ಅಥವಾ ಕಾಯಿ ಬಿದ್ದಿರುತ್ತೆ, ಏನಾರೋ ಒಂದು ಇರುತ್ತೆ ಆಕ್ಟಿವಿಟೀಸು. ಆಮೇಲೆ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಸೊ ಆ ಥರ ಮಾಡ್ತಾ ಇದ್ದಾಗ ಏನಾಗುತ್ತೆ ನಿಮಗೆ ಗಿಡಗಳು ಎಲ್ಲಿ ಚೆನ್ನಾಗಿದಾವೋ ಖುಷಿಯಾಗಿದಾವೋ ಹೆಂಗೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಮ್ಮ ಗಿಡಗಳು ನೋಡಿದ್ರೆ ಖುಷಿಯಾಗಿರೋದು ಇಲ್ಲ ಅಂತೇಳಿ ಕಾಣಿಸ್ತಾ ಇದೆ. ಯಾಕೆಂದರೆ ನೀರಿನ ಕೊರತೆ ಭಾಳ ಪ್ರಾಬ್ಲಮ್ ಇದೆ. ಸೊ ಆಮೇಲೆ ಮಣ್ಣು ಅಷ್ಟು ಫಲವತ್ತಾಗಿರಲ್ಲ, ಹಾಗಾಗಿ ಅಷ್ಟು ಗ್ರೋತ್ ಕಂಡಿಲ್ಲ. ಇದು 2012ರಲ್ಲೇ ಪ್ಲಾಂಟಿಂಗ್ ಮಾಡಿರೋದು. ಇಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಫುಲ್ಲು ಏನಾಗಿದೆ ಅಂದರೆ ನೀರಿನ ಕೊರತೆ ಇರೋದ್ರಿಂದ ನಿಮ್ಗೆ ಒಂಬಳೆನೇ ಕಾಣಿಸ್ತಾ ಇಲ್ಲ, ಕಾಯಿ ಕಟ್ಟಿರೋದು ಕಾಣಿಸ್ತಿಲ್ಲ. ಸರಿನಾ? ಇದು ಮುಖ್ಯವಾಗಿರೋಂಥದ್ದು. ಆಮೇಲೆ ನಿಮಗೆ ಎಷ್ಟು 6 ವರ್ಷ ಆದಮೇಲೆ ನಿಮ್ಗೆ ಫಸಲು ಸ್ಟಾರ್ಟ್ ಆಗುತ್ತಲ್ಲ, ನೀವು ಮರ ನೋಡಿದ್ರೆ ನಿಮ್ಗೆ ಎಲ್ಲ ಥರದ ಸ್ಟೇಜಸ್ಸು ಕಾಣಿಸ್ತದೆ. ಯಾಕೆಂದರೆ ಇದು ನೀವು ಒಂದ್ಸಲ ಪ್ಲ್ಯಾಂಟ್ ಮಾಡಿದ್ರೆ ವರ್ಷದಲ್ಲಿ ಒಂದೇ ತಿಂಗಳಲ್ಲಿ ಬೆಳೆ ಬರುತ್ತೆ ಅಂತಲ್ಲ. ಇದು ನೀವು 5ನೇ ವರ್ಷಕ್ಕೆ ಸ್ಟಾರ್ಟ್ ಆಯಿತು ಫಸಲು ಕೊಡೋಕ್ಕೆ ಅಂದರೆ ಪ್ರತಿ ತಿಂಗಳು ಒಂದೊಂದು ಹೊಸ ಗರಿ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಗಿಡದಲ್ಲಿ ಕನಿಷ್ಠ 35ರಿಂದ 40 ಹಸಿರು ಎಲೆ ಇರಬೇಕು. ಒಂದು ಚೆನ್ನಾಗಿರೋ ಗಿಡ ಇದೆ ಅಂದರೆ 30ರಿಂದ 40 ಹಸಿರು ಎಲೆ ಇರಬೇಕು. ಅದಕ್ಕೆ ತಕ್ಕಂತೆ 15 ಒಂಬಾಳೆ ಇರಬೇಕು. ಅಂದರೆ ಒಂದು ತಿಂಗಳಿಗೆ ಒಂದು ಹೊಸ ಒಂಬಾಳೆ ಬರುತ್ತೆ. ಒಂದು ಒಂಬಾಳೆ ಬಂತಂದ್ರೆ ಅದು ಕಾಯಿ ಕಟ್ಟುತ್ತೆ ಅಂತ. ಅಂದರೆ ಪ್ರತಿ ತಿಂಗಳು ನೀವು ಒಂಬಾಳೆ ಬರುತ್ತೆ. ಆಮೇಲೆ ಒಂದು ಗರಿ ಆ್ಯಡ್ ಆದಂಗೆ ಒಂದು ಗರಿ ಬೀಳುತ್ತೆ. ಸರಿನಾ? ಒಂದು ಗರಿ ಈಗ ಹೊಸದು ಹುಡ್ತಾ ಇದೆ ಮೇಲೆ ತುದಿ ಕಾಣಿಸ್ತಾ ಇಲ್ಲ, ಅದು ಹೊಸದು ಹುಡ್ತಾ ಇರೋದು. ಅದು ಯಾವುದು ಹಳೇದಾಗಿರುತ್ತಲ್ಲ ಆ ಗರಿ ಕೆಳಗಡೆ ಬೀಳುತ್ತೆ. ಸೊ ಅದು ಮೇಂಟೈನ್ ಆಗ್ತಾ ಹೋಗುತ್ತೆ. ನೀವು ಕರೆಕ್ಟಾಗಿ ನೀರು ಗೊಬ್ಬರ ಕರೆಕ್ಟಾಗಿ ಕೊಡ್ತಾ ಇದ್ದೀರಿ ಅಂದರೆ ಅದು ಕ್ಲೀನಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಅದು ಫಾಲೋಡ್ ಮಾಡೋದು. ಸೊ ಆಯಿತಾ? ಸೊ ಇದು ಏನಪ್ಪ ಅಂದರೆ ಒಂಬಳೆ ಬರ್ತಾ ಇರುತ್ತೆ. ಸೊ 5ನೇ ವರ್ಷದಿಂದ ನೀವು ಸ್ಟಾರ್ಟ್ ಮಾಡ್ತೀರ. ನೀವು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತೇಳಿ. ಈಗ ನೀವು PUC ಆಗ್ತಿದ್ದಂಗೆ SLC ಆಗ್ತಿದ್ದಂಗೆ ಚಾಯ್ಸ್ ಮಾಡ್ತಿರಲ್ಲ, ಸೈನ್ಸ್ಗೆ ಹೋಗ್ಬೇಕು, ಕಾಮರ್ಸ್ಗೆ ಹೋಗ್ಬೇಕು, ಆರ್ಟ್ಸ್ಗೆ ಹೋಗ್ಬೇಕು ಅಂತ. ಸೊ ನೀವು ಪ್ಲ್ಯಾನ್ ಮಾಡಬೇಕು. ನೀವು ಇಲ್ಲಿ ಏನು ಪ್ಲಾಂಟೇಶನ್ ಮಾಡ್ತಿರಲ್ಲ, ಇದು ನಾನು ಮೇಯ್ನಾಗಿ ತೆಂಗಿನಕಾಯಿ ಇದು ಕೊಬ್ಬರಿಗೆ ಬೆಳೆಯೋದು ನನ್ನ ಮೇನ್ ಪರ್ಪಸ್ಸು ಎಳ್ನೀರಿಗೆ ಆಗಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ನೀವು ಪ್ಲಾಂಟ್ ಮಾಡ್ಬೇಕು. ಯಾಕೆಂದ್ರೆ 10 ವರ್ಷ ಆದಮೇಲೆ ಆಮೇಲೆ ಹೋಗಿ ತೆಗಿಯೋಕ್ಕಾಗಲ್ಲ. 10 ವರ್ಷ ಮತ್ತೆ ತಿನ್ಕೋಗ್ಬಿಡ್ತೀರ ನೀವು. ಆಮೇಲೆ ಒಂದ್ಸಲ ನಾಟಿ ಮಾಡಿದ್ಮೇಲೆ ನಾವು ತೆಗಿಯೋಕೆ ಮನಸ್ಸು ಬರಲ್ಲ. ಅದಕ್ಕೋಸ್ಕರ ಸೊ ಯಾವುದೇ ಪ್ಲಾಂಟೇಶನ್ ಆಗಲಿ ನಿಮ್ಮ ಉದ್ದೇಶ ಫಸ್ಟು ಮುಂದೆ ಇಟ್ಕೊಂಡು ನಿಮ್ಮ ಗೋಲ್ ನಿರ್ಧಾರ ಮಾಡ್ಕೊಂಡು ಪ್ಲಾಂಟೇಶನ್ ಮಾಡಬೇಕಾಗುತ್ತೆ. ಸೊ ಅದು ಚಾಯ್ಸ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಒಂದ್ಸಲ ಈಗ ಇಳುವರಿ ಈಗ ಬಂದರೆ ಸ್ಟಾರ್ಟ್ ಆಯಿತು ಅಂದರೆ ಈಗ ಕನಿಷ್ಠ ಏನಿಲ್ಲ ಅಂದರೂ ತಿಂಗಳ ಹಾರ್ವೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ 45 ದಿನಕ್ಕೆ ಒಂದ್ಸಲನಾರ ನೀವು ಕಟ್ ಮಾಡಬೇಕು.
ನೀವು ಹೆಂಗ್ ಕಟ್ ಮಾಡ್ತೀರಾ, ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಿಮ್ದು ಮುಖ್ಯವಾದ ಬೆಳೆ ಅಲ್ಲ ಇಲ್ಲಿ ಈ ಪ್ರದೇಶದಲ್ಲಿ. ಅದೇ ನೀವು ದಾವಣಗೆರೆ ದಾಟಿ ಆ ಕಡೆ ಹೋದ್ರೆ ಅಂದ್ರೆ ಸೌತ್ ಸೈಡ್ ಆ ಕಡೆ ಎಲ್ಲ ಫುಲ್ಲು ಮುಖ್ಯವಾಗಿರೋ ಬೆಳೆ ತೆಂಗಿನ ಬೆಳೆ, ಸರಿನಾ? ಸೊ 45 ದಿನಕ್ಕೊಂದ್ಸಲ ಕನಿಷ್ಠ ಹಾರ್ವೆಸ್ಟ್ ಮಾಡ್ಬೇಕು. ಸೊ ಅವು ಹೆಂಗ ನಿಮ್ಗೆಲ್ಲ ಗೊತ್ತಾಗುತ್ತೆ, ಅದು ಕಾಯಿ ಬಲ್ತಿರೋದು, ಕಲರ್ ಚೇಂಜ್ ಆಗಿರೋದು. ಸೊ ಅದನ್ನ ನೋಡ್ಕೊಂಡು ನೀವು ಫುಲ್ಲು ಒಂದು ಗೊನೆನ ಹಾರ್ವೆಸ್ಟ್ ಮಾಡ್ಕೊಂಡು ನೀವು ಕೊಬ್ಬರಿಗೆ ಅಥವಾ ಯಾವುದಕ್ಕೆ ಚಟ್ನಿಗೆ ಏನಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಈಗ ಮಾರ್ಕೆಟ್ ಪ್ರೈಸು ಭಾಳ ಕಡಿಮೆ ಇದೆ. ಎಷ್ಟು 8,000 ಕೊಬ್ಬರಿನೇ 9,000ನೇ ಇದೆ ಒಂದು ಕ್ವಿಂಟಾಲಿಗೆ. ಸೊ ಮೊದಲು 15,000 16,000 ಎಲ್ಲ ಇತ್ತು. ಅವಾಗ ಒಂದು ಸ್ವಲ್ಪ ಲಾಭ ಆಗ್ತಿತ್ತು. ಅಂದ್ರೆ ಈಗ ಏನು ಏನಾರ ಒಂದ್ಸಲ ಖರ್ಚು ಮಾಡಿದ್ದು ಖುಷಿಯಿಂದ ಖರ್ಚು ಮಾಡ್ತಾ ಇದ್ರಿ. ಈಗ ಕಾಯಿ ಕೀಳೋದೇ ಬೇಡ ಅನ್ಸುತ್ತೆ, ಯಾಕೆಂದ್ರೆ ಖರ್ಚು ಕೀಳೋ ಖರ್ಚು ನಿಮ್ ಕಾಯಿ ಆಗಿರಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ, ಸರಿನಾ? ಸೊ ಇದು ಹಾರ್ವೆಸ್ಟಿಂಗ್ ಮಾಡೋದು. ನೀವು ಎಳ್ಳಿರ್ಬೇಕು ಅಂದ್ರೆ ನೀವು 7 ರಿಂದ 8 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ತೀರಾ. ಆಮೇಲೆ ಕಾಯಿ ಬಲ್ತಿರೋದನ್ನ ನೀವು ಹಾರ್ವೆಸ್ಟ್ ಮಾಡ್ಬೋದು. ಅಂದ್ರೆ ಹಸಿರಾಗಿರ್ಬೇಕು, ನೀರು ಜಾಸ್ತಿ ಇರೋದು. ನೀವು ಕಾಯಿ ಎಳ್ನೀರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ಫಸ್ಟ್ಗಷ್ಟೇ ಗೊತ್ತಾಗಲ್ಲ, ಆಮೇಲೆ ಕ್ರಮೇಣ ನಿಮಗೆ ಅನುಭವದ ಮೇಲೆ ನೀವು ಹಾರ್ವೆಸ್ಟ್ ಮಾಡ್ಕೊಂಡು ಇದು ಮಾಡ್ತೀವಿ. ಸೊ ಇದು ತೆಂಗಿನ ಬಗ್ಗೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಮುಖ್ಯವಾಗಿ ರೋಗಗಳು ಮತ್ತು ಕೀಟಗಳು ಬರ್ತವೆ. ಅಂದರೆ ಅಷ್ಟೊಂದಿಲ್ಲ ನಿಮಗೆ. ಇದು ಒಂಥರ ಏನಪ್ಪ ಅಂದರೆ ಆಲಸ್ಯವಾಗಿರೋಂಥ ಬೆಳೆ ಇದು. ಸೊ ಅದು ಅಂದರೆ ಏನು ಕೆಲಸ ಇರಲ್ಲ. ನೀವು ಗಿಡ ನಾಟಿ ಫಸ್ಟ್ ಒಂದ್ಸಲ ನಾಟಿ ಮಾಡಿಬಿಟ್ರೆ ಅದು ನೀರು ಬಿಟ್ಬಿಡೋದು. ಈಗೆಲ್ಲ ಫುಲ್ ಸಿಸ್ಟಮ್ ಈಸಿ ಆಗಿಬಿಟ್ಟಿದೆ. ಈಗ ಆಟೋಮೆಟಿಕ್ ಬೋರ್ ಬಂದಿದ್ದಾವೆ, ಎಲ್ಲ ಡ್ರಿಪ್ ಲೈನ್ ಬಂದಿದ್ದಾವೆ, ಸ್ಮಾರ್ಟ್ ಸ್ಟಾರ್ಟರ್. ಒಂದ್ ಕಡೆ ಯೂಸ್ ಆಗಿದೆ, ಒಂದ್ ಕಡೆ ಹಾಳಾಗಿ ಹೋಗ್ತಿದ್ದಾರೆ ಜನ. ಈಗ ರೋಗ ಮತ್ತು ಕೀಟಗಳಿಗೆ ಬರೋದಾದ್ರೆ ಈ ತೆಂಗಿನಲ್ಲಿ ನಮಗೆ ಮುಖ್ಯವಾಗಿ ಬರೋಂಥದ್ದು ಫಸ್ಟಿಗೆ ಇದು ರೈನೋಸೆರಸ್ ದುಂಬಿ ಅಂತೇಳಿ, ಕಪ್ಪುಗೆ ರೈನೋಸೆರಸ್ ಇದು ಇರುತ್ತಲ್ಲ, ಇದು ಅನಿಮಲ್ಲು ಆ ಥರನೇ ಕಾಣಿಸುತ್ತೆ. ಅದು ಮುಂದೆ ಕೊಂಬಂಡಿರೋದು. ಸೊ ಅದು ಗಿಡಗಳನ್ನ ನಾವು ನಾಟಿ ಮಾಡ್ತೀವಲ್ಲ, ಅದು ಸುಳ್ಳಿನಲ್ಲಿ ಬಂದ್ಬಿಟ್ಟು ಮೊಟ್ಟೆ ಇಟ್ಬಿಡುತ್ತೆ. ಸೊ ಅದು ಮರಿಗಳು ಹಾಕ್ಬಿಟ್ಟು ಅದು ಏನು ಪದರಗಳೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ಈಗ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದೆಲ್ಲಿ ನೋಡ್ರಿ ಗರಿ ಕ್ಲೀನಾಗಿ ಒಳ್ಳೆ ಕತ್ರಿ ತಗೊಂಡು ಕಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ವಾ? ಡ್ಯಾಮೇಜ್ ಅದಕ್ಕೆ ಇದು ಅದನ್ನ ನೀವು ಕ್ಲೀನಾಗಿ ಹೆಂಗ್ ಇದನ್ನ ಮಾಡಬೇಕು ಅಂದ್ರೆ ಅದು 1-2 ಇದ್ರೆ ಏನು ಮಾಡೋಕ್ಕಾಗಲ್ಲ. ಭಾಳ ಡ್ಯಾಮೇಜ್ ಆಗಿತ್ತು ಅಂದ್ರೆ ನೀವು ಇದನ್ನ ಅದಕ್ಕೆ ಕ್ಲೋರೈಟ್ ಅರಳು ಬರುತ್ತಲ್ಲ, ಕಾರ್ಬೋಫ್ಯೂರನ್ನು, ಅದರದ್ದು ಅರಳು ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸುಳಿಗೆ ಬಿಡಬೇಕು. ಅದು ಏನಾಗುತ್ತೆ ಅಂದ್ರೆ ತಿನ್ಬೇಕಾದ್ರೆ ಅದು ಸಿಗಾಕೊಂಡ್ಬಿಟ್ಟು ಸಾಯೋ ಚಾನ್ಸಸ್ ಇದೆ. ಅದು ಉಸುಕು ಜೊತೆ ಮಿಕ್ಸ್ ಮಾಡಿಬಿಟ್ಟು ಸುಳಿಗೆ ಹಾಕ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಕಾಯಿಗಳೆಲ್ಲ ಕಜ್ಜಿ ಆಗಿರ್ತವೆ. ನುಸಿ ರೋಗ ಅಂತ ಹೇಳಿ, ಜಿಗಿ ರೋಗ ಅಂತ ಹೇಳ್ತಾರಲ್ಲ, ಅದು ಏನಾಗುತ್ತೆ ಅಂದ್ರೆ ಒಂಬಳೆ ಎಲ್ಲ ಹಸಿದಿರುತ್ತಲ್ಲ, ಇದು ರಸಾಂಶ ಜಾಸ್ತಿ ಇರೋದ್ರಿಂದ ಅವು ಇದು ಏನು ಸ್ನ್ಯಾಪ್ನ ಸಕ್ ಮಾಡಿಬಿಟ್ಟು ಕಜ್ಜಿ ಆ ಥರ ಆಗಂತ ಮಾಡ್ತೇವೆ. ಕಾಯೆಲ್ಲ ಸಣ್ಣ ವಯಸ್ಸಿದ್ದಂಗೆ ಬೀಳಂಗೆ ಮಾಡೋದು, ಅವೆಲ್ಲ ಅರಳೆಲ್ಲ ಬಿದ್ದಿರುತ್ತವೆ, ಅದೆಲ್ಲ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ನಾವು ಏನಿಲ್ಲ, ನೀವು ಕ್ಲೀನಾಗಿ ಶಿಫಾರಸ್ ಮಾಡಿರೋ ಗೊಬ್ಬರನ ಕ್ಲೀನಾಗಿ ಹಾಕಂತ ಹೋಗ್ಬೇಕು ವರ್ಷದಲ್ಲಿ. ಅದನ್ನ ವರ್ಷದಲ್ಲಿ ಗೊಬ್ಬರನ ಹೆಂಗೆ ಅಂದರೆ ಒಂದೇ ಸಲ ಹಾಕಕ್ಕೆ ಹೋಗ್ಬಾರ್ದು, 2 ಭಾಗದಾಗಿ ಮಾಡಬೇಕು. ಒಂದು ಗಿಡಕ್ಕೆ ಅದು ಎಷ್ಟು 500 ಗ್ರಾಮು ಸಾರಜನಕ ಇದೆ, 320 ಗ್ರಾಮ್ ಅದನ್ನ ನೀವು 1 kgಯಷ್ಟು ಯೂರಿಯಾ, ಸರಿನಾ? 500 ಗ್ರಾಮ್ ಅಷ್ಟು ಫಾಸ್ಫರ್, ಇದು ಸಿಂಗಲ್ ಸೂಪರ್ ಫಾಸ್ಫೇಟ್, 2 kg ಪೊಟ್ಯಾಶ್, 500 ಗ್ರಾಮ್ 2 kg ಪೊಟ್ಯಾಶ್. ಇದನ್ನ ನೀವು ಸ್ಪ್ಲಿಟ್ ಮಾಡ್ಕೋಬೇಕು. ನಾವು ಹೆಂಗೆ ಅಂದ್ರೆ ಒಂದು ಪ್ರಾರಂಭಿಕ ಹಂತದಲ್ಲಿ ಮೇ-ಜೂನಲ್ಲಿ ನಾನು ಹೇಳಿದ್ನಲ್ಲ, ಸುತ್ತ ರಿಂಗ್ ಮಾಡ್ಬಿಟ್ಟು ಹಾಕ್ಬೇಕು ಅಂತ. ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ.
ಸೊ ಇದನ್ನು ಡಿವೈಡ್ ಮಾಡ್ಕೊಂಡು ಅಂದರೆ ಅರ್ಧ ಪ್ರಮಾಣದಷ್ಟು ನೀವು ಹಾಕ್ಬೇಕು. ಸೊ ನಿಮ್ಮಲ್ಲಿ ಡ್ರಿಪ್ ಇದೆ ಚೆನ್ನಾಗಿದ್ದೀರಾ ನೀವು ಅಂತೇಳಿ ವೆಂಚುರಿ ಎಲ್ಲ ಇದೆ ಅಂತಂದರೆ ಇದನ್ನೇ ಸ್ಪ್ಲಿಟ್ ಮಾಡಿಬಿಟ್ಟು 2 ತಿಂಗಳಿಗೆ ಒಂದ್ಸಲ ನೀವು ಡ್ರಿಪ್ ಲೈನ್ ಮುಖಾಂತರ ವೆಂಚುರಿ ಮುಖಾಂತರ ರಸಸಾರ ಗೊಬ್ಬರವನ್ನು ನೀವು ಕೊಡ್ಬೋದು. ಸೊ ನೀವು ಡ್ರಿಪ್ ಅಡಾಪ್ಟ್ ಮಾಡಿದ್ದೀವಿ ಅಂತಂದರೆ ಭಾಳ ಒಳ್ಳೆಯದು. ನೀರು ಪೋಲಾಗಲ್ಲ, ಫರ್ಟಿಲೈಸರ್ ಕ್ಲೀನಾಗಿ ಕೊಡುತ್ತೆ. ಅವಾಗ ನಿಮಗೆ ಕ್ಲೀನಾಗಿ, ಯಾಕೆಂದರೆ ಒಂದ್ಸಲ ಕೊಟ್ಬಿಟ್ಟು ಕುತ್ಕೊಳಕ್ಕೆ ಬರಲ್ಲ. ಇದು ವರ್ಷವಿಡೀ ಹೊಂಬಾಳೆ ಬರ್ತಾ ಇರುತ್ತೆ, ಕಾಯಿ ಕಟ್ತಾ ಇರ್ತವೆ. ಸೊ ವರ್ಷವಿಡೀ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಸೊ ಇದು ಈ ಥರ ಕೊಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಶಿಫಾರಸು ಮಾಡಿರೋ ಗೊಬ್ಬರ ಮತ್ತು ಕೊಟ್ಟಿಗೆ ಇದು ಗೊಬ್ಬರನೂ ಎಲ್ಲ ಹಾಕಿದ್ರೆ ಕಾಯಿ ಬೀಳೋದು, ಅರಳು ಉದುರೋದು, ಆಮೇಲೆ ಇವೆಲ್ಲ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ. ಆಮೇಲೆ ನೀವು ಪೊಟ್ಯಾಶ್ ಗೊಬ್ಬರ ಹಾಕೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬಂದ್ಬಿಟ್ಟು ಕೀಟಗಳು ಬರೋದು ಎಲ್ಲ ಕಡಿಮೆ ಆಗುತ್ತೆ. ನಿಮಗೆ ಕಾಯಿ ಎಲ್ಲ ಚೆನ್ನಾಗಿ ಕಟ್ಟುತ್ತೆ. ಆಮೇಲೆ ನಾನು ಹೇಳ್ದಂಗೆ ಎಷ್ಟು 80ರಿಂದ 100 ಕಾಯಿ ಎತ್ತರ ತಳಿಗೆ, ಆವಾಗ ನೀವು ಒಂದೊಂದು ಬಂಚಲಲ್ಲಿ 20ರಿಂದ 30 ಕಾಯಿನ ನೋಡ್ಬೋದು. ಇಲ್ಲಾಂದ್ರೆ ಹಿಂಗೆ ನೋಡಿ ಬೋಡ ಕಲೆ ಸಂಬಂಧ ಅಲ್ಲ. ಈಗೇನಾಗಿದೆ ಅಂದ್ರೆ ನೀರು ಕಡಿಮೆ ಆದಾಗ ಕೀಟಗಳು ಏನ್ ಮಾಡ್ತವೆ ಹೇಳಿದ್ರೆ, ಎಲ್ಲಿ ಹಸಿರು ಇರುತ್ತಲ್ಲ ಅಲ್ಲಿಗೆ ಬರ್ತವೆ. ಈ ಬೇರೆ ಗಿಡಗಳೆಲ್ಲ ಇರಲ್ವಲ್ಲ, ಬೇಸಿಗೆಗಾಲದಲ್ಲಾಗಲಿ ಯಾವಾಗಲಾಗಲಿ. ಸೊ ಎಲ್ಲಿ ಚೆನ್ನಾಗಿ ತೇವಾಂಶನೂ ಇರಬೇಕು ಮತ್ತು ನ್ಯೂಟ್ರಿಷನ್ ಸಿಗುತ್ತಲ್ಲ ಅಲ್ಲಿ ಬಂದು ಸಕ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಅವು ಮಲ್ಟಿಪ್ಲಿಕೇಶನ್ ಹೆಂಗಿರುತ್ತೆ ಅಂದರೆ, ಒಂದ್ಸಲ ಇದಾಯಿತು ಅಂದರೆ ಅದು 100,000 ಗಟ್ಟಲೆ ಮೊಟ್ಟೆಗಳು ಇರ್ತವೆ. ನಮಗೆ ಒಂದೇ ಇರಲ್ಲ, 1,000 ಗಟ್ಟಲೆ ಕೊಟ್ಟಾಗ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆದಾಗ ನಿಮ್ಮದು ಡ್ಯಾಮೇಜಿಂಗು ಜಾಸ್ತಿ ಆಗ್ಬಿಡುತ್ತೆ. ಜಿಗಿರೋಗೆ ನೀವು ಏನು ಮಾಡಬೇಕು ಅಂದರೆ, ನೀವು ಅದೇ ನೀನು ಹೇಳಿದ್ನಲ್ಲ, ಗೊಬ್ಬರ ಶಿಫಾರಸು ಮಾಡಿರೋ ಗೊಬ್ಬರನ ಚೆನ್ನಾಗಿ ಕೊಡಬೇಕು, ನೀರು ಚೆನ್ನಾಗಿ ಕಟ್ಟಬೇಕು. ಈಗ ಅದಕ್ಕೆ ಬಂದಿರೋದು ಅಂದರೆ, ನೀವು ನೀಮ್ ಆಯಿಲ್ ಬರುತ್ತಲ್ಲ, ಬೇವಿನ ಎಣ್ಣೆ, ಅದನ್ನ ಹೋಗಿ ಅಲ್ಲಿ ಇದ್ರ ಹತ್ರನೇ ಸ್ಪ್ರೇ ಮಾಡಬೇಕು. ಅದು ನಾವು ಮಾಡೋಕ್ಕಾಗುತ್ತೆ, ಸಣ್ಣವಿದ್ದಾಗ ಮಾಡ್ಬೋದು, ಎತ್ತರ ಆದಾಗ. ಆಮೇಲೆ ಬೇವಿನ ಎಣ್ಣೆ 2 kg ಅಷ್ಟು ಬಡ್ಡೆಗೆ ಹಾಕೋದು. ಆಮೇಲೆ ಅದಕ್ಕೆ ಆಕ್ಚುಲಿ ಇದು ರೂಟ್ ಫೀಡಿಂಗು ಮಾಡ್ತಾರೆ. ಮಾನಕ್ರೋಟೋಫಾಸ್ ಅಂತ 7.5 ml ಮಾನಕ್ರೋಟೋಫಾಸ್ 7.5 ml ನೀರನ್ನ ಒಂದು ಕವರ್ನಲ್ಲಿ ಕಟ್ಬಿಟ್ಟು ಪೆನ್ಸಿಲ್ ಆಕಾರದ ಬೇರ್ನ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಆಕ್ಟಿವ್ ಫೀಡಿಂಗ್ ರೂಟ್ಗೆ ಸೆಲೆಕ್ಟ್ ಮಾಡಿಬಿಟ್ಟು ಬಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹೊಡಿಬೋದು. ಈಗ ಏನಾಗುತ್ತೆ ಅಂದ್ರೆ, ನೀವು ಇದು ನಿಮ್ದು ಒಂದ್ ಗಿಡಕ್ಕೆ ಸ್ಪ್ರೇ ಮಾಡ್ತೀರಾ, ಆ ಥರದ್ದು ನಿಮ್ಮ ತೋಟದಲ್ಲಿ 100 ಗಿಡ ಇರ್ತವೆ. ಅವಾಗ ಏನಾಗುತ್ತೆ, ಎಲ್ಲಾ 100 ಗಿಡಕ್ಕೆ ಸ್ಪ್ರೇ ಮಾಡಬೇಕು. ಆಮೇಲೆ ನೀವು ಒಬ್ಬರೇ ಮಾಡಿದ್ರೆ ನಿಮ್ ತೋಟದ ಕಂಟ್ರೋಲ್ ಆಗಲ್ಲ, ಪಕ್ಕದ ತೋಟವರು ಎಲ್ಲಾರು ಕಂಟ್ರೋಲ್ ಮಾಡ್ಬೇಕು. ಇದು ಸಮಸ್ಯೆ ಇರೋದು ನಮ್ಮ ಪ್ಲಾಂಟೇಶನ್ ಬೆಳೆಯಲ್ಲಿ. ಸುಳಿ ಒಳಗಂದ್ರೆ ಸುಳಿ ಕೊಳೆಯ ರೋಗ ಅಂತ ಹೇಳಿ ಬರುತ್ತೆ. ಅದು ನೀವು ಬೋಡೋ ಪೇಸ್ಟ್ ಅಂತ ಹೇಳಿ ಬರುತ್ತೆ, ಇದು ಕಾಪರ್ ಆಕ್ಸಿಕ್ಲೋರೈಡ್. ಅದನ್ನ ಮಿಶ್ರಣ ಮಾಡ್ಬಿಟ್ಟು ಸುಳಿಗೆ ಒಯ್ಬೇಕು. ಕ್ಲೋರೋಪೈರಿಫಾಸ್ ಅಂತ ಹೇಳ್ಬೇಕು. ಇದು ಬ್ಲೈಟಾಕ್ಸ್ ಕಾಪರ್ ಆಕ್ಸಿಕ್ಲೋರೈಡ್, ಸಿಒಸಿ ಅದು 3 ಗ್ರಾಮು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಸುಳಿಗೆ ಒಯ್ಬೇಕು. ಅದೇ ಈಗ ಇಂಜೆಕ್ಷನ್ ಎಲ್ಲ ಮಾಡೋದು ನೀವು ನುಸಿ ರೋಗ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾರೆ. ಈಗ ನೀವು ಅದ್ರ ಬಗ್ಗೆ ರೋಗ ಕೀಟಗಳು ಬಂದಾಗ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದು ಇರುತ್ತೆ. ನೀವು ಚೆನ್ನಾಗಿ ಎಲ್ಲ ಗೊಬ್ಬರ ಆಹಾರ ಚೆನ್ನಾಗಿ ಕೊಡ್ಕೊಂತ ಹೋದ್ರೆ ನಿಮಗೆ ರೋಗ ಕೀಟಗಳು ಬರೋದು ಚಾನ್ಸಸ್ಸೇ ಕಡಿಮೆ. ಬಂದ್ರು ಅದನ್ನ ನಾವು ಮ್ಯಾನೇಜ್ ಮಾಡ್ಕೊಬೋದು ಅಂತ. ಈಗ ನೋಡ್ರಿ ಅಷ್ಟು ಬರೋದು ಬಹಳ ಕಡಿಮೆ. ಅದಕ್ಕೋಸ್ಕರ ಎಲ್ಲರೂ ಚಾಯ್ಸ್ ಮಾಡೋದು ಏನಕ್ಕೆ ಅಂದ್ರೆ, ಇಂಥ ಬೆಳೆಗಳನ್ನ ನಾವು ಕುತ್ಕೊಂಡಲ್ಲೇ ರೊಕ್ಕ ಎಣಿಸ್ಬೇಕು ಅಂತ ಎಲ್ಲರೂ ಮಾಡ್ತಾರೆ. ಅದು ಆಗುತ್ತೆ ಎಲ್ಲ ಹೇಳಿದ್ದು. ಈಗ ನಿಮ್ಗೆ ವರ್ಕು ಬಹಳ ಕಡಿಮೆ, ಇಳುವರಿ ಮತ್ತೆ ಬರುತ್ತೆ. ಕಾಯಿ ದಪ್ಪ ಆಗ್ಬೇಕು, ಏನ್ ಹೇಳಿದ್ನಲ್ಲ, ನೀರು ಚೆನ್ನಾಗಿ ಕೊಡ್ಬೇಕು, ಗೊಬ್ಬರ ಚೆನ್ನಾಗಿ ಕೊಡ್ಬೇಕು.